ಸ್ಥಾನ ಮಾಡಿದ್ರೆ ಬಡತನ ಹೋಗಲ್ಲ ಅಂತ ಖರ್ಗೆ ಅವರು ಹೇಳಿದ್ರು. ಹೌದು, ಎಲ್ಲಿ ಹೋಗುತ್ತೆ ಈಗ ಡಿ ಕೆ ಶಿವಕುಮಾರ್ ಈ ತರ ಪುಣ್ಯಸ್ನಾನ ಮಾಡ್ತಾರೆ. ಇಲ್ಲಿ ನೋಡಿ, ಅದು ಅವ್ರಿಗೆ ಬಿಟ್ಟಿರೋದು. ಮಾಡಬೇಡಿ ಅಂತ ಹೇಳಿದ್ರ? ನೋಡಿ, ನಿಮ್ಮ ಭಕ್ತಿಯನ್ನ ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು. ಹೌದಾ ಇಲ್ಲ? ನೀವು ಮೋದಿಯವರಿರ್ಬೋದು, ಶಾ ಅವರಿರ್ಬೋದು, ಈಗ ಎಲ್ಲನೂ ಕೂಡ ನಿಮ್ಮ ಆಧ್ಯಾತ್ಮಿಕ ಭಕ್ತಿ ಏನಿದೆ ಅದು ರಾಜಕೀಯವಾಗಿ ಬಳಸ್ಕೊತಾ ಇದ್ರೆ ಅದಕ್ಕೆ ಆಕ್ಷೇಪ ಇದೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಯಾರ್ರೀ? ರಾಮ ಮಂದಿರದಲ್ಲಿ ಶ್ರೀಗಳು ಮಾಡಬೇಕಾಗಿತ್ತು ತಾನೆ. ಯಾರು ಮಾಡಿದ್ಯಾರು? ಶಂಕರಾಚಾರ್ಯ ಅವ್ರು ಹೇಳಿದ್ರು, ನಾನಲ್ಲ. ಶಂಕರಾಚಾರ್ಯ ಅವ್ರು ಹೇಳಿರೋದಲ್ವಾ? ಅದು ಮಾಡ್ತಾ ಇರೋದು ತಪ್ಪು, ಇನ್ನು ಕನ್ಸ್ಟ್ರಕ್ಷನ್ನೇ ಮುಗ್ದಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾ ಇದ್ರೆ ಇದು ಸರಿಯಲ್ಲ ಅಂತ ಹೇಳಿದ್ದು ಯಾರು? ಕಾಂಗ್ರೆಸ್ನವರ? ಶಂಕರಾಚಾರ್ಯ ಅವ್ರು ಹೇಳಿದ್ರು. ಈಗ ಶಂಕರಾಚಾರ್ಯ ಮಾತನ್ನು ಮೀರ್ತಾರೆ ಇವರು? ಮೀರಿದಾರಲ್ಲ. ಸೊ ಅದರಿಂದ ಇವರು ಏನು ರಾಮ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಅಥವಾ ಬೇರೆ ಏನು ನಮ್ಮ ಗ್ರಂಥಗಳಿರ್ಬೋದು, ಇದು ರಾಜಕೀಯವಾಗಿ ಬಳಸೋದಕ್ಕೆ ನಮ್ಮ ಆಕ್ಷೇಪ ಇದೆ. ಮಾಡಿ ನೀವು 10-11 ವರ್ಷ ಆಯ್ತಲ್ಲ ಸರ್ ನಿಮ್ಮ ಮೋದಿ ಸರ್ಕಾರ ಬಂದು. ಬಹುತ್ ಭ್ರಷ್ಟಾಚಾರ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ 11 ವರ್ಷ ಆಯ್ತಲ್ಲ. ಆಯ್ತಾ ಕಮ್ಮಿ ಭ್ರಷ್ಟಾಚಾರ? ಬಹುತ್ ಹೋಗೈ ಮೆಹಂಗಾಯಿ ಪಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ. ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಯಿತು? ಅಚ್ಚೇ ದಿನ ಆಯ್ತಲ್ಲ, ಅಚ್ಚೇ ದಿನ ಬಂತ ಇವತ್ತು. ಈಗ ಭಾರತೀಯರಿಗೆ ಏನು ಇದಕ್ಕೆ ಚೇನ್ನಲ್ಲಿ ತಂದ್ರಲ್ಲ, ಆಯ್ತಾ? ಭಾಳ ಸ್ಪಷ್ಟವಾಗಿ ಖರ್ಗೆ ಅವ್ರು ಇರ್ಬೋದು, ಬೇರೆ ಇರ್ಬೋದು, ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಏನೇ ಇರ್ಬೋದು ಪುಣ್ಯ, ನೀವು ಬೇವಿನ ಸಸಿ ನೆಟ್ಟು ನೀವು ಮಾವಿನಕಾಯಿ ತಿನ್ನೋಕ್ಕಾಗಲ್ಲ ಅಷ್ಟೇ. ನೀವು ಎಷ್ಟೇ ಹೋಗಿ ನೀರಿನಲ್ಲಿ ಮುಳುಗಿದ್ರು ಇದಕ್ಕೆ ಪರಿಹಾರ ಏನಿದೆ ಸಾಂವಿಧಾನಿಕವಾಗಿ ಕಂಡ್ಕೋಬೇಕಾಗ್ತದೆ, ಕಾನೂನಾತ್ಮಕವಾಗಿ ಕಂಡ್ಕೋಬೇಕಾಗ್ತದೆ, ರಾಜಕೀಯವಾಗಿ ಕಂಡ್ಕೋಬೇಕಾಗ್ತದೆ ಹೊರತು ನೀವು ಹೋಗಿ ಕೈ ಎಲ್ಲಾದರೂ ಮುಗಿದ್ರೂ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಅಂತ.